PDO ಬಂದಾಗಿಂದನೂ ನಾವು ಒಳ್ಳೆ ಮಾತಲ್ಲಿ ದಯಮಾಡಿ ಸಾರ್ವಜನಿಕರಿಗೆ ಸಪೋರ್ಟ್ ಮಾಡ್ಕೊಂಡು ಆದಷ್ಟು ಸ್ನೇಹದಿಂದ ಕೆಲಸ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಒಂದು 100 ಸತಿ ವಿನಂತಿ ಮಾಡ್ಕೊಂಡಿದ್ದೀವಿ. ಏನೇ ವಿನಂತಿ ಮಾಡ್ಕೊಂಡ್ರು ಬರೀ ವಿನಂತಿಯಾಗಿ ಉಳಿದೋ ಹೊರತು ಯಾವುದೂ ಕೂಡ ಕೆಲಸಕ್ಕೆ ಬರಲಿಲ್ಲ. ನಾವು ಕೂಡ ಹೇಳಿ ಸಾಕಾಯಿತು. ನಾವು ಒಬ್ಬರೇ ಅಲ್ಲ, ಸಾರ್ವಜನಿಕರು ಇರ್ಬೋದು, ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಬೇರೆ ಮತ್ತೊಬ್ರು ಇರ್ಬೋದು, ಯಾರನ್ನ ಇರ್ಬೋದು. ಏನನ್ನ ಒಂದು ಹೇಳಕ್ಕೆ ಹೋದರೆ ನಾನು ಐ ರೆಕಮೆಂಡ್ ಇರೋರು ನಾನು ಯಾರೇನು ಮಾಡೋಕ್ಕಾಗಲ್ಲ. ನೀವೇನೇನು ಮಾಡಿದ್ರು ನಾನು 1 ಲಕ್ಷ 2 ಲಕ್ಷ ಕೊಡ್ತೀನಿ, ನಾನು ಯಾರೇನು ಅಳ್ಳಾಡ್ಸೋಕ್ಕೂ ಆಗಲ್ಲ, ನಾನು ಇಲ್ಲೇ ಇರ್ತೀನಿ ಅನ್ನೋದು ಒಂದು ಮಾತು. ಸಾಲದಿದ್ದಕ್ಕೆ ಒಂದೇನಂತ ಅಂದರೆ ಏನು 1 ಗಂಟೆ ಇಲ್ಲೇ ಕ್ಯಾಮ್ರಾ ಐತೆ, CC ಕ್ಯಾಮ್ರಾ ಐತೆ, ಯಾರ ಮಾತು ಕೇಳೋದು ಬೇಡ. ಬೇಕಾದ್ರೆ ಪರಿಶೀಲನೆ ಮಾಡಿದ್ರೆ ಒಂದು ದಿವಸನೂ ಸಮಯಕ್ಕೆ ತಕ್ಕಂತೆ ಒಂದು ದಿವಸನೂ ಬಂದಿಲ್ಲ. ಇದುವರೆಗೂ ಸುಮಾರು ಜನ ದಾಸನಪುರಕ್ಕೆ PDOಗಳು ಬಂದೋಗಿದ್ದಾರೆ. ಇಷ್ಟು ಕೆಟ್ಟವಾಗಿ ಕಠೋರವಾಗಿ ಯಾರು ಕೂಡ ಒಬ್ಬರು ಕೂಡ ನಡ್ಕೊತಿರ್ಲಿಲ್ಲ. ಆಮೇಲೆ ಇವತ್ತಿನ ಕಾಲ ಭಾಳ ಕಷ್ಟ ಇದೆ ಜೀವನ ಹೊರೆಯೋಕ್ಕೆ. ಏನೋ ರೆವಿನ್ಯೂ ಬೆಲ್ಟು ದಾಸನಪುರ ಹೋಗ್ಲಿ, ಜನಗಳು ಗೊತ್ತಿಲ್ಲೋ ಎಲ್ಲ ಸೈಟ್ಗಳು ತಗೊಂಬಿಟ್ಟಿದ್ದಾರೆ. ಸರ್ಕಾರದಿಂದನೂ ಕೂಡ ಅವ್ರಿಗೆ ಏನು ಬೇಕೋ ಅದು ಸವಲತ್ತನ್ನ ಬೇಗ ಖಾತೆ ಮಾಡಂಗೆ ಮಾಡಿ ಒಂದು ನಿರ್ದಿಷ್ಟ ಬೆಲೆ ನಿಗದಿಪಡಿಸಿ ಆದಷ್ಟು ಭ್ರಷ್ಟ ಆಗೋದನ್ನ ತಡೆಯೋಕ್ಕೆ ಶ್ರೀಮಾನ್ RDPR ಮಿನಿಸ್ಟರ್ ಆದಂಥ ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ಖರ್ಗೆ ಅವ್ರನ್ನ ಬೇಡ್ಕೊತೀವಿ. ಇನ್ನೊಂದು ಏನಂದರೆ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಒಳ್ಳೊಳ್ಳೆ ಇದನ್ನ ತತ್ತಾ ಇದ್ದಾರೆ. ಆದರೆ ಅಡ್ಮಿನಿಸ್ಟ್ರೇಷನ್ನು ಕರೆಕ್ಟಾಗಿ ಅದನ್ನು ಮಾಡೋಕ್ಕೆ ಬಿಡ್ತಾ ಇಲ್ಲ. ಅವ್ರ ಗಮನಕ್ಕೆ ಬಂದ್ರೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗಂಗೆ ದಯಮಾಡಿ ಬಿಡ್ಕೊಡ್ಬೇಕು. ಆಮೇಲೆ ಖಾತೆ ಅನ್ನೋದನ್ನ ಆರಾಮಾಗೆ ಎಲ್ಲರಿಗೂ ಸಿಗಂಗೆ ದಯಮಾಡಿ ಮಾಡಿಕೊಡ್ಬೇಕು. ಅವರು ಒಳ್ಳೆ ಉದ್ದೇಶ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಆದರೆ ಅಡ್ಮಿನಿಸ್ಟ್ರೇಷನ್ ಅವರು ಬಿಡ್ತಾ ಇಲ್ಲ. ಅವ್ರು ಏನಂದರೆ ಇದರಲ್ಲಿ ನಾವು ಇಷ್ಟು ಕಾಸು ಮಾಡ್ಕೊಬೋದು, ಈಗ ಪಂಚಾಯಿತಿ ಟೈಮ್ ಮುಗಿಯುತ್ತೆ, ಈ ಟೈಮ್ ಮುಗಿದಾದ್ಮೇಲೆ ನಮ್ಮದೇ ಸಾರ್ವಭೌಮ, ಯಾರೇ ಎಲೆಕ್ಟ್ ಆಗಿರೋರು ಇರಲ್ಲ, ಅದಕ್ಕೋಸ್ಕರ ನಿಲ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಟೈಮ್ ಫೆಬ್ರವರಿಗೆ ಮುಗಿತದೆ ಅಂತ ಅಂದ್ಬಿಟ್ಟು ಇವತ್ತವರೆಗೂ ಯಾವುದೇ ರೀತಿ ಖಾತೆ ಇರ್ಬೋದು, ಇನ್ನೊಂದಿರ್ಬೋದು, ಆಫೀಸರ್ಸು ಮತ್ತೊಬ್ಬರು ಸರ್ವರ್ ಇಲ್ಲ ಅಂತೇಳಿ ಯಾವುದೂ ಮಾಡ್ತಾ ಇಲ್ಲ.